ತಂದೆಯ ಸಮಕಾಲೀನರು ತುಂಬ ಆಪ್ತ ಗೆಳೆಯರು ಕೂಡ ತಂದೆಯವರು ಕಾಲೇಜಲ್ಲಿ ನೀವು ನೋಡ್ಕೊಂಡು ಬಂದಿರ್ತೀರ. ಅವರ ಅಗಲಿಕೆ ಎಷ್ಟು ನೋವು ತಂದೆ? ಇಲ್ಲ, ಭಾಳ ನೋವಿದೆ. ತಂದೆ ಸಮಾನಾದರು ಅವರು ನಮಗೆ. ನಮ್ಮ ತಂದೆ ತಾಯಿ ಜೊತೆ ಎಲ್ಲ ತುಂಬ ಭಾಳ ನಂಟಂದರೆ ಅವರು ರಂಗಭೂಮಿಯವರು ನಾಟಕಗಳ ಪ್ರದರ್ಶನ ಮಾಡ್ತಾಯಿದ್ರು. ಸೊ ನಮ್ಮ ತಾಯಿಯವರು ಅವರು ನಾಟಕಗಳ ಪ್ರದರ್ಶನ ಮಾಡ್ತಿದ್ರು. ತಂದೆಯವ್ರ ಜೊತೆ ಹಲವಾರು ಸಿನಿಮಾ ಪ್ರಭಾಕರ್ ಸರ್ ಪಿಕ್ಚರ್ ಅಂತಂದರೆ ವಿಜಯ್ ಇದ್ದಾರೆ ಅಂತಂದರೆ ವಿಜಯ್ ನನ್ನ ಕ್ಯಾರೆಕ್ಟರ್ ಬರ್ತಿದ್ದೇನೋ ಅಂತ ಫೋನ್ ಮಾಡಿ ಕೇಳುವಷ್ಟು ಒಂದು ಆತ್ಮೀಯತೆ ಅವ್ರಿಗೆ. ಸೊ ಅವ್ರು ಫೋನ್ ಮಾಡಿಸಿದ್ರೆ ಕ್ಯಾರೆಕ್ಟರ್ ಬರ್ತಿದ್ದೀನಿ ಕೂಡ ನನಗೆ ಡೇಟ್ ಇಟ್ಕೊಂಬಿಡು ಅನ್ನೋದು. ಆಮೇಲೆ ಇಲ್ಲೇ ಮನೆಯಲ್ಲ ಅವ್ರದ್ದು, ಇಲ್ಲೇ ಸುಮಾರು 30-35 ವರ್ಷದಿಂದ ಇಲ್ಲೇ ಅವ್ರ ಮನೆ. ನಾವು ಇಲ್ಲಿ 2 ರೋಡ್ ದಾಟಿದ್ರೆ ಮನೆ. ಯಾವಾಗಲೂ ಸೇರೋರು, ಹರಟೆ ಹೊಡಿಯೋರು, ಅಂದರೆ ಅಷ್ಟು ಆತ್ಮೀಯತೆ. ಮೊನ್ನೆ ನನ್ನ ಮದುವೆಗೆ ಬಂದಾಗಲೂ ಅಷ್ಟೇ, ನಾನು ಕಷ್ಟ ಹಾಕೋಣ ನಂಗೆ ಆಗಲ್ಲ ಅಂತಂದಿದ್ರು. ಕಾರ್ಡ್ ಕೊಡೋಕೆ ಬಂದಾಗ ಅಂದರೂ ಬಂದರು. ನೋಡೋ ನನಗೆ ಕಾಲು ನೋವ್ತಾ ಇದೆ ಅಂದರೂ ನಿಮ್ಮ ಮದುವೆಗೋಸ್ಕರ ಬಂದಿದ್ದೀನಿ ಕಣೋ ಅಂತ ಬಂದು ಬ್ಲೆಸ್ ಮಾಡೋದು. ಅಂದರೆ ಅವ್ರೆಲ್ಲ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆ ಬ್ಲೆಸ್ ಮಾಡಿದವರು. ಸೊ ನಾನು ಮೊನ್ನೆ ನನಗೆ ಈ ಥರ ಹಿಂಗೆ ಆದಾಗ್ಲೂ ಇಲ್ಲ ಮತ್ತೇನು ಹುಷಾರಾಗಿ ಬರ್ತಾರೆ ಅನ್ನೋದೇ. ಯಾಕಂದರೆ ನನಗೆ ಒಂದು ರೋಹಿತ್ ನಾವೆಲ್ಲ ಒಂದು ಫ್ರೆಂಡ್ಸು ಈ ಥರ ಇದ್ದವರು. ಸೊ ಇಟ್ಸ್ ಅ ವೆರಿ ಬಿಗ್ ಲಾಸ್. ಆ್ಯಂಡ್ ಇದೇನು ತುಂಬಲಾರದಂಥ ನಷ್ಟಗಳಿವೆಲ್ಲ ಚಿತ್ರರಂಗಕ್ಕಾಗಿರಲಿ, ಅವ್ರ ಕುಟುಂಬಕ್ಕಾಗಿರಲಿ. ಸೊ ದೇವರು ಪ್ರಾರ್ಥನೆ ಮಾಡೋದಷ್ಟೇ, ಆ ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತ ಹೇಳ್ಕೊತೀನಿ. ಸರ್, ತಂದೆಯವ್ರ ರೀತಿಯೇ ಕೂಡ ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ಸಹ ನೋಡ್ಕೊಂಡು ಆ ಥರದಲ್ಲಿ ಸಾಧ್ಯ ಇಲ್ಲ 100%. ಈಗ ನಮ್ಮ ತಂದೆಯವ್ರಿಗೆ ನಮ್ಮ ತಂದೆಯವ್ರ ಹೆಸರು ಹೇಳಿದ್ರೆ ಹೆಂಗೆ ನೀವು ಗೌಡ್ರ ಗದ್ದಲ ಅಂತ ಒಂದು ಸಿಂಧೂರು ಲಕ್ಷ್ಮಣ ಗೌಡ್ರ ಗದ್ದಲ ಅಂತ ಹೇಳ್ತೀವೋ ಹಾಗೆ ವಿಜಯಣ್ಣಂದರು ಸಂಸಾರದಲ್ಲಿ ಸರಿಗಮ ಅಂತಂದು ಅದಕ್ಕೆ ಸರಿಗಮ ವಿಜಯ್ ಅಂತ ಅವ್ರಿಗೆ ಹೆಸರು. ಅಂದರೆ ಅಷ್ಟು ಒಂದು ಪಾಪ್ಯುಲರ್ ನಾಟಕ, ಅದನ್ನು ಒಂದು ಟ್ರೆಂಡ್ ಸೆಟ್ಟರ್ ನಾಟಕ ಅದು. ಸೊ ಅದನ್ನಷ್ಟು ಪಾಪ್ಯುಲರ್ ಮಾಡೋದಂತ ಗೊತ್ತಲ್ಲ. ಅದು ಸ್ಟೇಜ್ ಮೇಲೆ ಬಂದರೆ ಆ ಶೋಸ್ ಯಾವಾಗ ಹಾಕಿದ್ರೂ ಹೌಸ್ಫುಲ್ ಶೋಸ್. ಅದು ಅಷ್ಟು ಅದ್ಭುತವಾದಂಥ ಪರ್ಫಾರ್ಮರ್. ಅದೇ ರಂಗಭೂಮಿ ನಂಟಿದೆ ಎಲ್ಲರದು ಚಿತ್ರರಂಗಕ್ಕಿಂತ ಮುಂಚೆಯಿಂದ. ಸೊ ಹಾಗಾಗಿಯೇ ನಮ್ಮ ಕುಟುಂಬದ ಅಷ್ಟು ಒಂದು ಒಡನಾಟ, ನನಗೆ ಗೊತ್ತಿದ್ದಂಗೆ 40-45 ವರ್ಷದ ಒಂದು ಒಡನಾಟ ಇತ್ತು. ಸೊ ಅದೇ ನಮ್ಮ ಅಮ್ಮನೂ ಬೆಳಗ್ಗೆ ತುಂಬ ಅಪ್ಸೆಟ್ ಆ ವಿಷಯಕ್ಕೆ. ಸೊ ಒಂಥರ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಒಂದು ಫೀಲಿಂಗ್.